ಮೂಡುಬಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಬರ್ತಿದ್ದ ಅಮಾಯಕ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಈತನ ವಿರುದ್ಧ ದೂರು ನೀಡಿದ್ರು ಯಾರೂ ಕ್ರಮ ಕೈಗೊಂಡಿಲ್ಲ ಅಂತ ಒಬ್ಬ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ. ನಿನ್ನ ವಿರುದ್ಧ ದೂರು ನೀಡ್ತೀನಿ ಅಂದ್ರೆ ನೀನು ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಕೊಡು, ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ಅದೇನು ಮಾಡ್ಕೋತೀಯೋ ಮಾಡ್ಕೋ ಅಂತ ಆವಾಜ್ ಹಾಕ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಸಿಕ್ಕವರ ಜೊತೆ ಸಂಬಂಧ ಬೆಳೆಸಲು ಹಾತೊರೆಯುತ್ತಿದ್ದ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಅಲ್ಲದೆ ಮಹಿಳೆಯರ ಮನೆಗೆ ಕಾಂಪೌಂಡ್ ಕೂಡ ಹಾರಿ ಹೋಗಿ ಟಾರ್ಚರ್ ಕೊಡ್ತಾ ಇದ್ದ ಅಂತ ಹೇಳಲಾಗಿದ್ದು ಅದು ಸಿಸಿ ಕ್ಯಾಮೆರಾದಲ್ಲೂ ಸರಿಯಾಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಇಂದು ಪೊಲೀಸ್ ಸಪ್ಪನ ವಿರುದ್ಧ ಸಂತ್ರಸ್ತೆಯರು ಸಾಲು ಆರೋಪ ಮಾಡಿದ್ದಾರೆ. ತುಂಬಾನೇ ಕಷ್ಟಪಟ್ವಿ. ಲೈಕ್ ಎಲ್ರಿಗೂ ಕಂಪ್ಲೇಂಟ್ ಕೊಟ್ವಿ, ಏನ್ ಮಾಡಿದ್ರು, ಕಮಿಷನರಿಗೆ ಕೊಟ್ರು, ಮಹಿಳಾ ಆಯೋಗ ಕೊಟ್ರು, DGIG, ನಮ್ಮ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ಎಲ್ರಿಗೂ ಕಂಪ್ಲೇಂಟ್ ಕೊಟ್ವಿ. ಏನೂ ಆಕ್ಷನ್ ತಗೊಳ್ತಾ ಇಲ್ಲ, ಯಾರೂ ಆಕ್ಷನ್ ತಗೊಳ್ತಾ ಇಲ್ಲ. ನಮಗೆ ನ್ಯಾಯ ಸಿಗ್ಬೇಕಷ್ಟೇ, ಅದಕ್ಕೋಸ್ಕರ ನಾವೀಗ ಹೋರಾಡ್ತಿದ್ದೀವಿ. ಇದನ್ನೆಲ್ಲ ನೋಡಿ ಈಗ ನಮ್ಮ ಜೊತೆ ಬೇರೆ ಹುಡುಗಿಯರು ಸಹ ಬರ್ಬೋದು ಅನ್ನೋ ಹೇಳಿ ನನಗೊಂದು ನಂಬಿಕೆ ಇದೆ. ನಂತರನೇ ತುಂಬಾ ಜನ ಹುಡುಗಿಯರು ಸಫರ್ ಆಗಿದ್ದಾರೆ, ಹಾಗಾಗಿ ಅವರು ಬರ್ಬೋದು ಇನ್ನು. ಹೌದು, ತುಂಬಾ ಜನ ಕಿರ್ಕೊಳಕ್ಕೆ, ಹೌದು ತುಂಬಾ ಜನಕ್ಕಾಗಿದೆ. ಹಾಗಾಗಿ ಅವರು ಬರ್ಬೋದು ನಮ್ಮ ಸಪೋರ್ಟಿಗೆ ಅಂತ ಹೇಳಿ ನಮಗೊಂದು ನಂಬಿಕೆ ಇದೆ. ಈ ಟಿವಿ ಚಾನಲ್ ನೋಡಿದ್ಮೇಲೆ ಅದನ್ನ ನೋಡ್ಬಿಟ್ಟು ಬರ್ಬೋದು ಅನ್ನೋದೊಂದು ನನ್ನ ನಂಬಿಕೆ. ಕೆಲವು ಹೆಣ್ಣು ಮಕ್ಕಳು ನನ್ನ ಜೊತೆ